ವರದಕ್ಷಿಣೆಗಾಗಿ ಸೊಸೆಗೆ ಕಿರುಕುಳ ನೀಡಿದ ಆರೋಪದ ಮೇರೆಗೆ ಖ್ಯಾತ ಚಲನಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಅವರ ಪತ್ನಿ ಮತ್ತು ಮಗನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಎಸ್ ನಾರಾಯಣ್ ಅವರ ಎರಡನೇ ಮಗನ ಪತ್ನಿ ಪವಿತ್ರ ಅವರು ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ದೂರಿನ ಪ್ರಕಾರ ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಮತ್ತು ಅವರ ಪತಿ ಪವನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಮದುವೆಯ ಸಮಯದಲ್ಲಿ ವರದಕ್ಷಿಣೆ ನೀಡಲಾಗಿದ್ರೂ ಸಹ ಅವರು ಇನ್ನೂ ಹೆಚ್ಚು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ವರದಕ್ಷಿಣೆಗಾಗಿ ಅವರು ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ದೂರಿನ ವಿವರಗಳನ್ನ ನೋಡೋದಾದ್ರೆ, ಪವಿತ್ರ ಆದ ನಾನು 2021ರಲ್ಲಿ ಎಸ್ ನಾರಾಯಣ್ ಅವರ ಮಗ ಪವನ್ ಅವರನ್ನ ವಿವಾಹವಾಗಿದೆ. ಪವನ್ ಅವಿದ್ಯಾವಂತನಾಗಿದ್ರು ಸಹ ಅವನಿಗೆ ಕೆಲಸವಿರಲಿಲ್ಲ, ಹಾಗೆ ಮನೆಯಲ್ಲೇ ಇರ್ತಿದ್ದ. ಇದರ ಪರಿಣಾಮವಾಗಿ ನಾನೇ ಕೆಲಸ ಮಾಡ್ತಿದ್ದೆ ಮತ್ತೆ ಮನೆಯನ್ನ ನಡೆಸ್ತಾ ಇದ್ದೆ. ನಂತರ ಪವನ್ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಚಲನಚಿತ್ರ ಸಂಸ್ಥೆಯನ್ನ ಪ್ರಾರಂಭಿಸಲು ಬಯಸಿದ್ರು. ಇದಕ್ಕೆ ನನ್ನಿಂದ ಹಣವನ್ನು ಸಹ ಕೇಳಿದ್ರು. ಆ ಸಮಯದಲ್ಲಿ ನನ್ನ ತಾಯಿ ಹಣವನ್ನ ನೀಡಿದ್ರು. ಆದಾಗ್ಯೂ ನಷ್ಟದಿಂದಾಗಿ ಸಂಸ್ಥೆಯನ್ನ ಮುನ್ನಡೆಸಲು ಸಾಧ್ಯವಾಗದೆ ನಂತರ ಸಂಸ್ಥೆಯನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂತು. ಮದುವೆಯ ಸಮಯದಲ್ಲಿ ನಾವು 1 ಲಕ್ಷ ಮೌಲ್ಯದ ಉಂಗುರವನ್ನ ನೀಡಿದ್ದೇವೆ. ಅಲ್ಲದೆ ಮದುವೆಯ ವೆಚ್ಚವನ್ನು ಸಹ ನಾವೇ ನೋಡ್ಕೊಂಡಿದ್ವಿ, ಅಂದ್ರೆ ಮದುವೆಯನ್ನು ಸಹ ನಾವೇ ಮಾಡಿಕೊಟ್ಟಿದ್ವಿ. ವರದಕ್ಷಿಣೆ ನೀಡಿದ ನಂತರವೂ ಅವರು ನನ್ನ ಮೇಲೆ ಹಲ್ಲೆ ನಡೆಸಿ ಹೆಚ್ಚಿನ ಹಣಕ್ಕಾಗಿ ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿಚಾರಗಳಿಂದಾಗಿ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಇದು ನನಗೆ ಮತ್ತು ನನ್ನ ಮಗನಿಗೆ ತೊಂದರೆ ಉಂಟು ಮಾಡಿದೆ. ಹಾಗೆ ಏನಾದರೂ ಮುಂದಿನ ಭವಿಷ್ಯದಲ್ಲಿ ಸಂಭವಿಸಿದ್ರೆ ಅದಕ್ಕೆ ನೇರ ಜವಾಬ್ದಾರರು ಈ ಕುಟುಂಬ ಎಂದು ಹೇಳುವ ಮೂಲಕ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾನು ಒತ್ತಾಯಿಸುತ್ತಿದ್ದೇನೆ ಎಂದು ಕಂಪ್ಲೇಂಟ್ ಕಾಪಿಯಲ್ಲಿ ಎಸ್ ನಾರಾಯಣ್ ಸೊಸೆ ಪವಿತ್ರ ಉಲ್ಲೇಖಿಸಿದ್ದಾರೆ.